ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೋರಬ ಗ್ರಾಮದಲ್ಲಿ ಇಂದು ಶಿವಾಲಯ ಸೇವಾ ಸಮಿತಿ ಹಾಗೂ ಸಮಸ್ತ ಸದ್ಭಕ್ತ ಸಹಕಾರದೊಂದಿಗೆ 3ನೇ ದಿನದ ಶಿವರಾತ್ರಿ ಉತ್ಸವ ಹಾಗೂ ಕಳಸಾರೋಹಣದ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರೇರಿಸುವ ಮೂಲಕ ಚಾಲನೆ ನೀಡಲಾಯಿತು. ಗ್ರಾಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರಗತಿ ಪಥ ಸಾಗುವುದರೊಂದಿಗೆ ಈ ಗ್ರಾಮ ರಾಜ್ಯದಲ್ಲಿ ಮಾದರಿ ಗ್ರಾಮ ಆಗುವಂತಹ ಪ್ರವಚನ ಕಾರ್ಯಕ್ರಮಕ್ಕೆ ಕುಮಾರಿ ಹಾರಿಕಾ ಮಂಜುನಾಥ್ ವಾಗ್ಮಿಗಳು ಬೆಂಗಳೂರು ಇವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದರು. ಮಹಾಶಿವರಾತ್ರಿಯ ಅನೇಕ ವಿಚಾರಗಳನ್ನು ತುಂಬಾ ಮಾರ್ಮಿಕವಾಗಿ ಮಾತನಾಡಿದರು. ಪ್ರಕ್ರಿಯೆ ನಮಗೆ ಬೇಕಾದಂತ ರೂಪದಲ್ಲಿ ನಮ್ಮ ಪರಂಪರೆ, ಆದ್ರೆ ನಾವು ಯಾವತ್ತಿಗೂ ಕೂಡ ಅವತಾರಗಳು ಜನಿಸಿದಂತ ದಿನವನ್ನ ಜಯಂತಿ ಅಂತ ಆಚರಿಸ್ತಿಲ್ಲ. ಕೃಷ್ಣ ಜನಿಸಿದಂತ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಂತ ಇವತ್ತಿಗೂ ದೇಶದಲ್ಲಿ ಆರಾಧಿಸ್ತೀವಿ. ಪ್ರಭು ಶ್ರೀರಾಮರು ಜನಿಸಿದ ದಿನವನ್ನ ರಾಮನವಮಿ ಅಂತ ಆರಾಧಿಸ್ಕೊಂಡು ಬಂದಿದ್ದೀವಿ. ಆದ್ರೆ ಶಿವರಾತ್ರಿ ಯಾತಕ್ಕೋಸ್ಕರ? ಶಿವ ಜನಿಸಿದ್ರು ಅನ್ನೋ ಕಾರಣಕ್ಕಲ್ಲ. ಶಿವನ ಜನನದ ದಿನ ಶಿವರಾತ್ರಿ ಅಲ್ಲ. ಆತ ಜಗತ್ತಿನ ಸೃಷ್ಟಿಗೂ ಮುಂಚೆಲೇ ಜನಿಸಿದಂತ ಯೋಗಕ್ಕೆ ಆದಿಯಾದಂತ ಆದಿಯೋಗಿ ಆತ. ಹಾಗಾದ್ರೆ ಶಿವರಾತ್ರಿ ಆಚರಿಸೋದು ಮತ್ಯಾವ ಕಾರಣಕ್ಕೆ? ಒಂದು ಕಾಲದಲ್ಲಿ ಭಕ್ತರ ನಡುವೆ ಇರುವಂತ ಇದೇ ಚಿಂತೆ ಪರಬ್ರಹ್ಮನವರೆಗೂ ಮುಟ್ಟಿತು. ನಾನು ಶಕ್ತಿಶಾಲಿಯೋ, ಶಿವ ಶಕ್ತಿಶಾಲಿಯೋ, ವಿಷ್ಣು ಶಕ್ತಿಶಾಲಿಯೋ ಅನ್ನೋ ಪ್ರಶ್ನೆ ಬಂದ ಕೂಡಲೇ ಶಿವ ಜ್ಯೋತಿರ್ಮಯ ಸ್ವರೂಪವನ್ನ ತಾಳಿ ನಿಂತರು. ನನ್ನ ಈ ಜ್ಯೋತಿರ್ಮಯ ಸ್ವರೂಪದ ಆದಿ ಮತ್ತು ಅಂತ್ಯವನ್ನ ಯಾರು ಕಂಡಿಡಿತಾರೋ ಅವರೇ ಅತ್ಯಂತ ಶಕ್ತಿಶಾಲಿ ಅಂತ ನಿರ್ಧಾರ ಮಾಡೋಣ ಹೋಗಿ ಅಂತ ಹೇಳಿದ್ರು. ವಿಷ್ಣು ಹೋದ್ರು ಶಿವನ ಆದಿಯನ್ನ ಕಂಡಿಡಲಿಕ್ಕೆ, ಬ್ರಹ್ಮ ಹೋದ್ರು ಶಿವನ ಅಂತ್ಯವನ್ನ ಕಂಡಿಡಲಿಕ್ಕೆ. ಇಬ್ಬರಿಗೂ ಆದಿ ಅಂತ್ಯ ಎರಡೂ ದೊರಕಲಿಲ್ಲ. ಎರಡೂ ದೊರಕದೇ ಇದ್ದಾಗ ವಿಷ್ಣು ಮತ್ತೆ ಬ್ರಹ್ಮ ಇಬ್ಬರು ಬಂದು ಶಿವನ ಮುಂದೆ ಶರಣಾಗತರಾಗಿ, ಇದು ಯಾವ ಸ್ವರೂಪನಪ್ಪ? ಜ್ಯೋತಿರ್ಮಯ ಸ್ವರೂಪ. ದೇವಾನು ದೇವತೆಗಳಾದಂತ ನಮಗೆ ನಿನ್ನ ಆದಿ ಅಂತ್ಯವನ್ನ ಕಂಡಿಡಲಿಕ್ಕಾಗ್ತಿಲ್ಲ, ಇದು ಯಾವ ಸ್ವರೂಪ ಅಂತ ಕೇಳಿ ನಿಂತಾಗ ಇಡೀ ಬ್ರಹ್ಮಾಂಡವನ್ನ ಆವರಿಸಿ ನಿಂತು ಅದನ್ನು ಮೀರಿ ನಿಂತಂತ ಶಿವನ ಜ್ಯೋತಿರ್ಮಯ ಸ್ವರೂಪ ಯಾವ್ದಿದೆಯೋ ಅದೇ ಜ್ಯೋತಿರ್ಮಯ ಸ್ವರೂಪವನ್ನ ಇವತ್ತು ಲಿಂಗ ಸ್ವರೂಪ ಅಂತ ನಮ್ಮ ಅಂಗೈಲಿಟ್ಟು ಪೂಜೆ ಮಾಡ್ತೀವಿ. ಆ ಲಿಂಗ ಸ್ವರೂಪ ತಾಳಿದಂತ ದಿನವನ್ನ, ಲಿಂಗ ಉದ್ಭವವಾದಂತ ದಿನವನ್ನ ಶಿವರಾತ್ರಿ ಅಂತ ಶತಮಾನಗಳ ಕಾಲದಿಂದ ಹಿಂದೂ ಪರಂಪರೆ ನಾವು ಆಚರಿಸ್ಕೊ ಬಂದಿದ್ದೀವಿ. ಅದೇ ಶಿವರಾತ್ರಿಯ ದಿನ. ಶಿಶಿರ ಋತು ಒಂದು ಮಾಘ ಮಾಸದಂದು ಕೃಷ್ಣ ಪಕ್ಷ ಚತುರ್ದಶಿಯನ್ನ ಶಿವರಾತ್ರಿ ಅಂತ ಆಚರಿಸೋದು. ತ್ರಯೋದಶಿಯ ದಿನದಂದು ಮಾಯೆ ಶಕ್ತಿ ಆವರಣ, ಚತುರ್ದಶಿಯ ದಿನದಂದು ಪುರುಷ ಶಿವಶಕ್ತಿ ಆವರಣ, ಆ ಮಧ್ಯದಲ್ಲಿ ಮಧ್ಯರಾತ್ರಿ ಬರುವ ದಿನದಂದು ಪೂರ್ಣ ಜಾಗರಣೆಯನ್ನ ಮಾಡಿ ನಮ್ಮೊಳಗೊಂದು ಕುಂಡಲಿನಿ ಶಕ್ತಿ ಇದೆ. ಆ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸುವ ಸಂದರ್ಭ ಶಿವರಾತ್ರಿಯ ಸಂದರ್ಭ. 3 ದಿನಗಳ ಕಾಲ ನಿರಂತರ ಶಿವರಾತ್ರಿ ಎಂದು ಜಾಗರಣೆ ಮಾಡೋದು. ನಾವು ಕೇವಲ ನಿದ್ದೆಗೆಟ್ಟು ಕೂರೋದಲ್ಲ. ಜಾಗರಣೆ ಅಂದ್ರೆ ಜಾಗೃತವಾಗಿ ಕೂತಿದ್ದೀವಿ 3 ದಿನಗಳ ಕಾಲ. ನಾವು ರಾತ್ರಿ ನಿದ್ದೆ ಮಾಡೋದು ಕೂಡ ಜಾಗೃತಿಯ ಸಂದರ್ಭ ಯಾವತ್ತು? ಶಿವನ ದೇವಸ್ಥಾನದಲ್ಲಿ ಬಂದು ಕೂತಾಗ. ಈಗ ಯಾಕೆ ಜಾಗೃತವಾಗಿ ಕೂರೋದು? ಕೂರಬೇಕಾದ್ರೆ ದೇವಸ್ಥಾನದಲ್ಲಿ ಬೆನ್ನ ಬಗ್ಗಿಸ್ಕೊಂಡು ಇಷ್ಟ ಬಂದಂಗೆ ಕೂರೋದಲ್ಲ, ಬೆನ್ನ ನೆಟ್ಟಿಗಿಟ್ಕೊಂಡು ಕೂರೋದನ್ನ ಜಾಗೃತಿ ಅಂತ ಕರೀತಾರೆ. ಯಾಕೆ ಬೆನ್ನು ನೆಟ್ಟಿಗಿರಬೇಕು? ನಮ್ಮಲ್ಲೊಂದು ಹಾವಿನ ಸ್ವರೂಪದಲ್ಲಿರುವಂತ ಕುಂಡಲಿನಿ ಶಕ್ತಿ ಇದೆ. ಈ ಶಿವರಾತ್ರಿಯ ದಿನದಂದು ಆ ಕುಂಡಲಿನಿ ಶಕ್ತಿ ನಮಗೆ ಗೊತ್ತೋ ಗೊತ್ತಿಲ್ಲದೆ ಜಾಗೃತ ಸ್ವರೂಪದಲ್ಲಿ ಬಂದು ನಿಂತಿರುತ್ತೆ. ನಮ್ಮಲ್ಲಿ 7 ಚಕ್ರಗಳಿದ್ದಾವೆ. ಆ 7 ಚಕ್ರದಲ್ಲಿ ಮೂಲಾಧಾರವನ್ನ ದಾಟಿ ಸ್ವಾಧಿಷ್ಠಾನಕ್ಕೆ ಬಂದು, ಅಲ್ಲಿಂದ ಮಣಿಪುರಕ್ಕೆ ಬಂದು, ಅನಾಹತವನ್ನ ದಾಟಿ ಇವತ್ತು ವಿಶುದ್ಧಿ ಚಕ್ರದವರೆಗೂ ನಮ್ಮ ಕುಂಡಲಿನಿ ಶಕ್ತಿ ಬಂದು ಕೂತಿರುತ್ತೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಮನಿ ಮಹಾಂತ ಪ್ರಭು ಸ್ವಾಮಿಗಳು ವಿರಕ್ತ ಮಠ ಶೇಗುಣಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ರಾಯಭಾಗ ತಾಲೂಕಿನ ಮೊರಬ ಗ್ರಾಮದ ಶಿವರಾತ್ರಿಯ ನಿಮಿತ್ತವಾಗಿ ಇಲ್ಲಿ ಪ್ರವಚನ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ಸತತ 3 ವರ್ಷಗಳವರೆಗೆ ನೆರವೇರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಖ್ಯಾತ ವಕೀಲರಲ್ಲಿ, ಉದ್ಬೋಧಕ ಮಾತುಗಳನ್ನಾಡಿರುವಂತಹ ಸಹೋದರಿಯಲ್ಲಿ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಎಷ್ಟು ಚಲೋ ಕುಂತೀವಿ ನೋಡ್ರಿ ಎಲ್ಲರೂ.
ಟೈಮ್ ಎಷ್ಟಾಯ್ತು ಹೇಳ್ರಿ ಈಗ? 9 ಒಂದು ಸಂದರ್ಭ. ಇದೇ ಭಾರತ. 10 ಗಂಟೆ ಆಗಕ್ಕೆ ಬಂದ್ರೂ ಕೂಡ ನೀವು ಯಾರೂ ನಿದ್ದೆ ಕಡೆಗೆ ಲಕ್ಷ್ಯ ಇರುವೆ ಆಧ್ಯಾತ್ಮ ಚಿಂತನೆಯನ್ನು ಮಾಡುವುದಕ್ಕಾಗಿ ಕೂತ್ಕೊಂಡಿರಲ್ಲ. ಇದೇ ಭಾರತ. ಶ್ರೀರಾಜು ಶಿರಗಾವಿ ವಕೀಲರು, ನೋಟರಿ ಮತ್ತು ಬೇಮ್ಸ್ ನಿರ್ದೇಶಕರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಬಹಳ ಅಚ್ಚುಕಟ್ಟಾಗಿ ನಮ್ಮ ಯುವ ಉತ್ಸಾಹಿಗಳು ಮಾಡಿದ್ದಾರೆ. ನಾವು ಈ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಅಥವಾ ಮತ್ತು ಬೇರೆ ನಮ್ಮ ಕೋಡ್ಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಭಾಷೆಯಿಂದ ಬಡ ನಾವು ಮಾತಾಡಿ ಮುಗಿಸ್ತೀವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾತಾಡಬೇಕು ಗೊತ್ತಾಗಿಲ್ಲ. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿರುವುದು ಬಹಳ ನಾವು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಮಾತಾಡಬೇಕಾಗ್ತದೆ. ನಾವು ಸುಮಾರು ಒಂದು 12 ವರ್ಷದಿಂದ ಇಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಹುಡುಗರು ಮಾಡ್ತಾ ಬಂದಿದ್ರು. ಆ ಸಮಯದಲ್ಲಿ ನಾವೊಂದು ಹೋಲಿಕೆ ಮಾಡ್ಬೇಕಂತಂದ್ರೆ ನಾವು ಮನೆ ಎಲ್ಲ ನಮ್ಮ ಹುಡುಗರೆಲ್ಲ ಕರ್ಕೋತೀವಿ, ನೀವು ಬರ್ರಿ ಕರೆದಾಗ ಸುಮಾರು 23 ಜನ ಸೇರ್ತಿದ್ರಿ ಇಲ್ಲಿ. ಶ್ರೀ ರಾಜೇಶ್ ಚೌಗಲ ಯುವ ಉದ್ಯಮಿಗಳು ಮೋರಬ್ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು, ಪ್ರಮುಖ ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.